ಪ್ರೀತಿಯ ಮಗುವೆ, ನನಗೆ ಗೊತ್ತು, ಕೆಲವೊಮ್ಮೆ ನೀನು ಅನಗತ್ಯವಾಗಿ ಹೆಚ್ಚಾಗಿ ಚಿಂತಿಸುತ್ತೀಯ ಮತ್ತು ಆತಂಕ ಪಡುತ್ತೀಯ ಎಂದು. ಅದು ನಿನಗೂ ತಿಳಿದಿದೆ. ಇದನ್ನು ಹೇಗೆ ನೋಡಿಕೊಳ್ಳುವುದು ಎಂಬುದನ್ನು ಒಂದು ಸಣ್ಣ ಉದಾಹರಣೆಯೊಂದಿಗೆ ತಿಳಿಸುತ್ತೇನೆ. ಒಂದು ಸಣ್ಣ ಕಲ್ಲನ್ನು ಸರೋವರದ ನೀರಿನ ಮೇಲೆಸೆದರೆ ಅದು ತರಂಗಗಳನ್ನು ಉಂಟು ಮಾಡುತ್ತದೆ. ನೀನು ಇನ್ನಷ್ಟು ಕಲ್ಲುಗಳನ್ನು ಎಸೆಯುತ್ತಾ ಹೋದರೆ ಹೀಗೆಯೇ ಹೆಚ್ಚು ತರಂಗಗಳು ಏಳುತ್ತಿರುತ್ತವೆ. ಆದರೆ ನೀನು ಒಂದು ಕಲ್ಲನ್ನು ಎಸೆದ ಮೇಲೆ ಮೌನವಾಗಿದ್ದುಕೊಂಡು ಸರಿಯಾಗಿ ಗಮನಿಸಿದರೆ ಮೆಲ್ಲ ಮೆಲ್ಲನೆ ನೀರು ಪುನಃ ಶಾಂತಿ ರೂಪ ತಾಳುತ್ತದೆ. ಇದೇ ರೀತಿ ನೀನು ನಿನ್ನನ್ನು ತಯಾರಿ ಮಾಡಿಕೊಂಡರೆ ನಿನ್ನ ಕೆಟ್ಟ ವಿಚಾರಗಳ ಯೋಚನೆಗಳ ಸರಮಾಲೆಯೊಡನೆ ಮುಳುಗಿದ ಮನಸ್ಸನ್ನು ಗಮನಿಸುತ್ತಾ ಹೋಗು. ಒಂದಾದ ಮೇಲೆ ಒಂದರಂತೆ ಏಳುತ್ತಿರುವ ಯೋಚನೆಗಳನ್ನು ಬರೀ ನೋಡುತ್ತಿರು. ಅದರೊಂದಿಗೆ ಯುದ್ಧ ಮಾಡಲು ಅಥವಾ ಅವುಗಳನ್ನು ತಡೆಗಟ್ಟಲು ಪ್ರಯತ್ನ ಮಾಡಬೇಡ. ಹೇಗೆ ನೀರಿನ ಅಥವಾ ಸಾಬೂನಿನ ಗುಳ್ಳೆಗಳು ಸ್ವಲ್ಪ ಸಮಯದಲ್ಲಿ ಒಡೆದು ನಾಶವಾಗಿ ಹೋಗುತ್ತದೆಯೋ ಹಾಗೆಯೇ ಒಂದರ ನಂತರ ಒಂದರಂತೆ ಈ ಯೋಚನೆಗಳು ಸಹ ನಾಶವಾಗುತ್ತದೆ. ಹೀಗೆಯೇ ಅಭ್ಯಾಸ ಮಾಡಿದರೆ ನಿನ್ನ ಮನಸ್ಸನ್ನು ನಿಯಂತ್ರಣ ಮಾಡಬಹುದು. ನಿನ್ನ ಮನಸ್ಸನ್ನು ನೀನು ಪಳಗಿಸಬಹುದು. ಇದು ಒಂದು ಸಾಧನ. ಇದನ್ನು ಬುದ್ಧಿವಂತಿಕೆಯಿಂದ ನಿನ್ನ ಮತ್ತು ಇತರರ ಒಳಿತಿಗಾಗಿ ಉಪಯೋಗಿಸಬಹುದು. ನನ್ನ ಕೆಲ ಮಕ್ಕಳು ಅವರ ಬಾಳ ಸಂಗಾತಿಗಾಗಿ ತುಂಬ ದಿನಗಳಿಂದ ಕಾಯುತ್ತಿದ್ದಾರೆ. ನನ್ನ ಆಶೀರ್ವಾದಗಳೊಂದಿಗೆ ಬಹುಬೇಗನೆ ಅವರಿಗೆ ಸರಿಯಾದ ಜೋಡಿ ಸಿಗುತ್ತದೆ. ನನ್ನ ಆಶೀರ್ವಾದಗಳು ಸದಾ ನಿನ್ನ ಮೇಲಿದೆ.